ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ತ್ರಿಷಿಕಾ ಕಿಚನ್ಸ್ ಆ್ಯಂಡ್ ವ್ಲಾಗ್ಸ್ಗೆ ಸ್ವಾಗತ. ನೋಡಿ, ಈ ಥರ ಟೊಮೆಟೊ ಬಾತ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಉದ್ರುದ್ರಾಗಿ ಕ್ವಿಕ್ಕಾಗಿ ಮನೇಲಿ ಏನಿದೆ ಐಟಮ್ ಹಾಕ್ಕೊಂಡು ಮಾಡ್ಕೋಬೋದು. ಇದು ಯಾವ ಥರ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಂಬರೋಣ ಬನ್ನಿ. ಸಿಂಪಲ್ಲಾಗಿ ಒಂದು ಟೊಮೆಟೊ ಬಾತ್ ಮಾಡಲಿಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸು ನೋಡ್ಕೊಂಬರೋಣ. ಮನೇಲಿರೋ ಐಟಮ್ನೆಲ್ಲ ಹಾಕಿಬಿಟ್ಟು ಮಾಡೋವಂಥದ್ದು, ಈಸಿಯಾಗಿ ಮಾಡೋವಂಥದ್ದು. ಅದಕ್ಕೆ 1 ಸ್ಪೂನ್ ಜೀರಿಗೆ, ಸ್ವಲ್ಪ ಸೋಂಪು ಕಾಳು, 1-2-3 ಹಸಿಮೆಣಸು, 1 ಕಪ್ಪು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, 1-2-3 ಪಲಾವ್ ಎಲೆ, 3 ಈರುಳ್ಳಿ ಇದೆ, ಗರಂ ಮಸಾಲೆ ಐಟಮು, ಚಕ್ಕೆ, ಲವಂಗ 4-5, ಕಾಳು ಮೆಣಸು 1-2, ಏಲಕ್ಕಿ, ಸ್ಟಾರ್ ಹೂವು ಇದೆ, ಕಟ್ ಮಾಡಿರೋದು 4 ಟೊಮೆಟೊ ಇದೆ, 2 ಹುಳಿ ಟೊಮೆಟೊ, 2 ಆ್ಯಪಲ್ ಟೊಮೆಟೊ ಇದೆ, ಒಂದು ಸ್ವಲ್ಪ ಗೋಡಂಬಿ, ಖಾರದ ಪುಡಿ, ಖಾರಕ್ಕೆ ಎಷ್ಟು ಬೇಕಷ್ಟು, 1-2 ಪೀಸ್ ಬೆಲ್ಲ, ಅರಿಶಿನ ಪುಡಿ, ಉಪ್ಪು, ಸ್ವಲ್ಪ ತುಪ್ಪ, ಸ್ವಲ್ಪ ಎಣ್ಣೆ, ಅಕ್ಕಿ ತೊಗೊಂಡಿದ್ದೀನಿ ನಾನು. ಇದೆಲ್ಲ ಒಗ್ಗರಣೆ ಮಾಡಬೇಕಾದ್ರೆ ನೆನೆಸಿಟ್ಕೊಳ್ಳೋಣ. ಇವಾಗ ಇದನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ. ಕುಕ್ಕರ್ ಕಾದಿದೆ. ಇವಾಗ 1-2 ಸ್ಪೂನು ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಇಲ್ಲ ಅಂದರೆ ಎಣ್ಣೆ ಹಾಕೊಬೋದು, ನಿಮ್ಗೆ ಯಾವ್ದು ಇಷ್ಟ ಇದೆ ಅದನ್ನು ಹಾಕೊಬೋದು. ನಾನು 2 ಸ್ಪೂನ್ ತುಪ್ಪ, ಸ್ವಲ್ಪ ಆಯಿಲ್ ಸೇರಿಸ್ಕೊತಾ ಇದ್ದೀನಿ. ಇವಾಗೆಲ್ಲ ಕಾದಿದೆ, ಆಯಿಲು ತುಪ್ಪ ಕಾದಿದೆ. ಗರಂ ಮಸಾಲೆ ಸೇರಿಸ್ಕೊತಾ ಇದ್ದೀನಿ. ಇವಾಗ ಸೋಂಪು ಕಾಳು ಸೇರಿಸ್ಕೊತಾ ಇದ್ದೀನಿ. ಜೀರಿಗೆ, ಇದಕ್ಕೆ ಇವಾಗ ಹಸಿ ಬಟಾಣಿ ಸೇರಿಸ್ಕೊತಾ ಇದ್ದೀನಿ. ಹಸಿ ಬಟಾಣಿ ಮೊದಲೇ ಬೇಯಿಸೋದು ಬೇಡ, ಈ ಥರ ಆಯಿಲಲ್ಲಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಬೇಯುತ್ತೆ. ಹಾಗಾಗಿ ಮೊದಲೇ ಸೇರಿಸ್ಕೊತಾ ಇದ್ದೀನಿ. ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು, ಬಟಾಣಿ ಚೆನ್ನಾಗಿರುತ್ತೆ. ಬಟಾಣಿ ಇಲ್ಲ ಅಂದರೂ ಪರವಾಗಿಲ್ಲ, ಬರೀ ಟೊಮೆಟೊ ಹಾಕಿ ಕೂಡ ಮಾಡ್ಕೋಬೋದು. ಬ್ಯಾಚುಲರ್ಸ್ ಎಲ್ಲ ಬೇಗ ಮಾಡ್ಕೋಬೋದು. ಮನೇಲಿ ಏನಿದೆ ಐಟಮ್ನ ಹಾಕ್ಬಿಟ್ಟು ಮಾಡ್ಕೋಬೋದು. ಇದಕ್ಕೆ ಹಸಿಮೆಣಸು ಸೇರಿಸ್ಕೊತಾ ಇದ್ದೀನಿ. ಪಲಾವ್ ಎಲೆ ಸೇರಿಸ್ಕೊತಾ ಇದ್ದೀನಿ. ಗೋಡಂಬಿ ಸೇರಿಸ್ಕೊತಾ ಇದ್ದೀನಿ. ಗೋಡಂಬಿ ಇಲ್ಲ ಅಂದರೆ ಪರವಾಗಿಲ್ಲ, ನಿಮ್ಗೆ ಇದ್ರೆ ಹಾಕೊಬೋದು, ಇಲ್ಲ ಅಂದರೆ ಪರವಾಗಿಲ್ಲ, ಹಾಗೆ ಮಾಡ್ಬೋದು. ಇನ್ನು ಚೆನ್ನಾಗಿ 2 ಮಿನಿಟ್ಸು ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ. 3 ಈರುಳ್ಳಿ ಇದೆ, ಸ್ಲೈಸಾಗಿ ಕಟ್ ಮಾಡಿರೋದು. ಸಿಂಪಲ್ಲಾಗಿ ಮಾಡೋವಂಥದ್ದು ಟೊಮೆಟೊ ಬಾತು. ಎಲ್ಲರೂ ಒಂದೊಂದು ಟೈಪ್ ಮಾಡ್ತಾರೆ, ಬೇರೆ ಥರ ಎಲ್ಲ ಮಾಡ್ತಾರೆ. ನಾನು ಈ ಟೈಪ್ ಮಾಡ್ತಾಯಿದ್ದೀನಿ. ಇನ್ನೊಂದು ಥರನೂ ಕೂಡ ನಾನು ಮಾಡ್ತೀನಿ, ಅದನ್ನು ಕೂಡ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆಗಬೇಕು 5 ನಿಮಿಷ. ಇವಾಗ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಈರುಳ್ಳಿ ಎಲ್ಲ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ನಾನು. ಅವಾಗ ತೋರಿಸಿರಲಿಲ್ಲ ಇದನ್ನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ಕೂಡ ನೀವು ಜಜ್ಜಿಬಿಟ್ಟು ಹಾಕೊಬೋದು ಇದನ್ನು, ಶುಂಠಿ ಬೆಳ್ಳುಳ್ಳಿನ. ನಾನು 1 ಸ್ಪೂನ್ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕನೂ ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊ ಬಾತ್ ಅಂದರೆ ಎಲ್ರಿಗೂ ಇಷ್ಟ ಇರುತ್ತೆ. ಸಿಂಪಲ್ಲಾಗಿ ಮಾಡೋವಂಥದ್ದು ಇದು. ಇವಾಗ ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ ನಾನು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಟೊಮೆಟೊ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈ ಥರ ಪೀಸ್ಗಳಾಗಿ ಕಟ್ ಮಾಡ್ಕೊಂಡಿದ್ದೀನಿ. 4 ಟೊಮೆಟೊ ಇದೆ. ನಿಮಗೆ ಎಷ್ಟು ಟೊಮೆಟೊ ಬೇಕು ನೋಡಿಬಿಟ್ಟು ಸೇರಿಸ್ಕೊಳ್ಳಿ. ಅಕ್ಕಿ ಯಾವ ಥರ ಎಷ್ಟು ಹಾಕ್ತೀರಾ ಅನ್ನೋದರಲ್ಲಿ. ನಾನು 4 ಹಾಕಿದ್ದೀನಿ. 2 ಆ್ಯಪಲ್ ಟೊಮೆಟೊ ಹಾಕಿದ್ದೀನಿ, 2 ಹುಳಿ ಟೊಮೆಟೊ ಹಾಕಿದ್ದೀನಿ. ಇದನ್ನು ಉಪ್ಪು ಹಾಕೋದು ಬೇಡ, ಹಾಗೆ ಫ್ರೈ ಮಾಡ್ಕೊಳ್ಳೋಣ. ಯಾಕೆಂದರೆ ಉಪ್ಪು ಹಾಕಿದ್ರೆ ನೀರು ಬಿಟ್ಕೊಂಡ್ಬಿಡುತ್ತೆ. ಹಾಗೆ ಒಂದು 2 ಮಿನಿಟ್ಸು ಬಾಡಿಸ್ಕೊಳ್ಳೋಣ. ನೋಡಿ, ಎಲ್ಲ ಫ್ರೈ ಆಗಿದೆ. ಇವಾಗ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ನೋಡ್ಬಿಟ್ಟು ಸೇರಿಸ್ಕೋಬೇಕು. ನಾನು ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ
ಚಿಲ್ಲಿ ಪೌಡ್ರ್ ಸೇರಿಸ್ಕೊತಾ ಇದ್ದೀನಿ. ಚಿಲ್ಲಿ ಪೌಡ್ರು ನೋಡ್ಬಿಟ್ಟು ಸೇರಿಸ್ಕೊಳ್ಳಿ ಎಷ್ಟು ಬೇಕು ಒಂದು. ನಾನು 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಕಲರ್ಗೋಸ್ಕರ. ಖಾರಕ್ಕೆ ಹಸಿಮೆಣಸು ಹಾಕಿದ್ದೀನಿ. ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟಿದ್ದೀನಿ. ಇವಾಗ ಇದರಲ್ಲಿ ನಾನು 2 ಗ್ಲಾಸ್ ಅಕ್ಕಿ ಹಾಕಿದ್ದೀನಿ, ಹಾಗಾಗಿ 4 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ನೀರು ಸ್ವಲ್ಪ ಜಾಸ್ತಿ ತಗೊಳುತ್ತೆ ನಮ್ಮನೆ ಅಕ್ಕಿ, ಹಾಗಾಗಿ ಇನ್ನೊಂದು ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಅಷ್ಟು ಎಕ್ಸ್ಟ್ರಾ ಹಾಕ್ತೀನಿ. ಇದು ನೀರು ಚೆನ್ನಾಗಿ ಕುದಿ ಬರಲಿ. ಪುದೀನ ಸೊಪ್ಪು ಸೇರಿಸ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ನೀರು ಕುದಿ ಬರಬೇಕು, ಆಮೇಲೆ ಅಕ್ಕಿ ಸೇರಿಸ್ಕೊಳ್ಳೋಣ. ನೋಡಿ ನೀರು ಚೆನ್ನಾಗಿ ಕುದೀತಾ ಇದೆ. ಇವಾಗ ಅರಿಶಿನ ಪುಡಿ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ. ಇವಾಗ ಇದಕ್ಕೆ 1 ಪೀಸು ಬೆಲ್ಲ ಸೇರಿಸ್ಕೊತಾ ಇದ್ದೀನಿ. ಬೆಲ್ಲ ಏನಕ್ಕೆ ಹಾಕೋದು ಅಂದರೆ ಖಾರ ಹುಳಿ ಎಲ್ಲನೂ ಬ್ಯಾಲೆನ್ಸ್ ಮಾಡುತ್ತೆ, ಹಾಗಾಗಿ ನಾನು ಬೆಲ್ಲ 1 ಪೀಸ್ ಹಾಕ್ತಾ ಇದ್ದೀನಿ. ಮಸಾಲೆ ಎಲ್ಲ ಹಾಕಿರೋದ್ರಿಂದ ಚೆನ್ನಾಗಿರುತ್ತೆ ಬೆಲ್ಲ ಹಾಕಿದ್ರೆ, ಹಾಗಾಗಿ ಬೆಲ್ಲ ಹಾಕಿದ್ದೀನಿ. ಇವಾಗ ನೆನೆಸಿರ್ತಕ್ಕಂಥ ಅಕ್ಕಿ ಸೇರಿಸ್ಕೊತಾ ಇದ್ದೀನಿ. 10 ನಿಮಿಷದಿಂದ 20 ನಿಮಿಷ ಆಗಿದೆ ಇದು. ಇವಾಗ ಎಲ್ಲ ಮಸಾಲೆ ಎಲ್ಲ ಒಗ್ಗರಣೆಯಲ್ಲಿ ಬೇಯೋ ತನಕ ಅಕ್ಕಿ ನೆನೆಸಿರೋದು. ಮನೇಲಿ ಯಾವ ರೈಸ್ ಇದೆ ಅದನ್ನು ಸೇರಿಸ್ಕೊಂಡು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ಚಿಕ್ಕ ರೈಸ್ ಸೇರಿಸ್ಕೊತಾ ಇದ್ದೀನಿ, ಬುಲೆಟ್ ರೈಸು. ಎಲ್ಲ ಸೇರಿಸ್ಕೊಳ್ಳೋಣ ಇದನ್ನು. ಇವಾಗ ಅಕ್ಕಿ ಎಲ್ಲ ಸೇರಿಸ್ಕೊಂಡಿದ್ದೀನಿ. ಇವಾಗ ನೋಡಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ಈ ಟೈಮಲ್ಲಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ನೋಡ್ಕೊಬೇಕು. ಇದೆಲ್ಲ ಕರೆಕ್ಟಾಗಿದೆ ಇದು. ಇವಾಗ ಒಂದು ಕುದಿ ಬಂದ ತಕ್ಷಣ ಕ್ಯಾಪು ಹಾಕ್ಬಿಟ್ಟು 2 ವಿಶಿಲ್ ಹಾಕ್ಸ್ಕೊಳ್ಳೋಣ. ಇವಾಗ ಮುಚ್ಚಿಬಿಟ್ಟು ಕುದಿ ಬರಲಿ ಒಂದು. ನೋಡಿ ಇವಾಗ ಕುದೀತಾ ಇದೆ ಇದು. ಇವಾಗ ಈ ಟೈಮಲ್ಲಿ ಬೇಕಾದರೆ ಸ್ವಲ್ಪ ಗರಂ ಮಸಾಲೆ ಬೇಕಾದರೆ ಸೇರಿಸ್ಕೋಬೋದು. ನಾನು ಸೇರಿಸ್ಕೊತಾ ಇಲ್ಲ, ಇದು ಹಾಕಿರೋ ಮಸಾಲೆ ಎಲ್ಲ ಸಾಕಾಗಿದೆ. ಉಪ್ಪು ಎಲ್ಲ ಕೂಡ ಕರೆಕ್ಟಾಗಿದೆ. ಇದನ್ನು ಇವಾಗ ಸಿಮ್ಮಲ್ಲಿ ಇಟ್ಬಿಟ್ಟು 2 ವಿಶಿಲ್ ಹಾಕ್ಸ್ಕೊಳ್ಳೋಣ. ಕ್ಲೋಸ್ ಮಾಡಿಬಿಟ್ಟು, ಇಲ್ಲಾಂದರೆ ಜಾಸ್ತಿ ಗ್ಯಾಸ್ ಉರಿ ಇಟ್ಕೊಂಡ್ರೆ ಸಿದೋಗ್ಬಿಡುತ್ತೆ, ತಳ ಹಿಡಿಯುತ್ತೆ. ಹಾಗಾಗಿ ಸಿಮ್ಮಲ್ಲಿ ಇಟ್ಕೊಂಡು 2 ವಿಶಿಲ್ ಹಾಕ್ಸ್ಕೊಳ್ಳೋಣ. ನೋಡಿ ಪ್ರೆಷರ್ ಎಲ್ಲ ಹೋಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಈ ಥರ ಬ್ರೇಕ್ಫಾಸ್ಟ್ ಮಾಡಿಕೊಂಡ್ರೆ ಮಾರ್ನಿಂಗ್ ಮಕ್ಳಿಗೆ ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ, ಟಿಫನ್ಗೂ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಉದುರುದ್ರಾಗಿ ಸಾಫ್ಟಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ತ್ರಿಷಿಕಾ ಕಿಚನ್ಸ್ ಆ್ಯಂಡ್ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಕ್ಕಳಿಗೆ ಇವತ್ತು ಲಂಚ್ ಬಾಕ್ಸ್ಗೆ ಮಾಡಿದ್ದೆ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೋಸ್ಕರ. ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಟೊಮೆಟೊ ಬಾತು ಉದುರುದ್ರಾಗಿ ತುಂಬ ಚೆನ್ನಾಗಿ ಬಂದಿದೆ. ಮಸಾಲೆನೂ ಎಲ್ಲನೂ ಕೂಡ ಎಲ್ಲ ಕಡೆನೂ ಸೇರಿಕೊಂಡಿದೆ. ಈ ಥರ ವಿಷಲು ಹಾಕೋಕ್ಕೂ ಮುಂಚೆನೇ ಕುದ್ಮೇಲೆ ಹಾಕಿದ್ರೆ ಈ ಥರ ಎಲ್ಲ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಉದುರುದ್ರಾಗಿ ಸಾಫ್ಟಾಗಿ ಬಂದಿದೆ. ಬಿಡಿ ಬಿಡಿಯಾಗಿ ಒಂದು ಅನ್ನನೂ ಕೂಡ ಒಂದಕ್ಕೊಂದು ಅಂಟ್ಕೊಂಡಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಈ ಥರ ಟೊಮೆಟೊ ಬಾತು ಈಸಿಯಾಗಿ ಕ್ವಿಕ್ಕಾಗಿ ಯಾರು ಬೇಕಾದರೂ ಮಾಡ್ಕೋಬೋದು, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ, ಎಷ್ಟು ಸ್ಮೂತಾಗಿ ಬಂದಿದೆ, ಉದುರುದ್ರಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.